ಪಾಯಿಂಟ್ ನಂಬರ್ 1, ಲೋಟನ ಹೆಂಡತಿಯನ್ನು ದೇವರು ಉಪ್ಪಿನ ಕಂಬವನ್ನಾಗಿಯೇ ಮಾಡಿದ್ದೇಕೆ? ಪಾಯಿಂಟ್ ನಂಬರ್ 2, ಲೋಟನ ಹೆಂಡತಿ ಹಿಂತಿರುಗಿ ನೋಡಿದ್ದೇಕೆ? ಪಾಯಿಂಟ್ ನಂಬರ್ 3, ಲೋಟನ ಹೆಂಡತಿಯನ್ನು ದೇವರು ಉಪ್ಪಿನ ಕಂಬವಾಗಿ ಮಾಡಲು ಕಾರಣವೇನು? ಪಾಯಿಂಟ್ ನಂಬರ್ 4, ಆ ಉಪ್ಪಿನ ಕಂಬ ಮಳೆ ನೀರಿಗೆ ಕರಗಿ ಹೋಗದೆ ಇರಲಿಕ್ಕೆ ಹೇಗೆ ಸಾಧ್ಯ? ಪಾಯಿಂಟ್ ನಂಬರ್ 5, ಲೋಟನ ಹೆಂಡತಿ ಉಪ್ಪಿನ ಕಂಬವಾದದ್ದು ಯಾವ ವರ್ಷದಲ್ಲಿ ಅಂತ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಅನೇಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ನಾನು ನಿಮ್ಮ ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಜೀಸಸ್ ಗಾಸ್ಪಲ್ ಮಿಷನ್. ಈಗ ವಾಕ್ಯ ಓದೋಣ. ಆದಿಕಾಂಡ 19ನೇ ಅಧ್ಯಾಯ 26ನೇ ವಚನ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಇಲ್ಲಿ ಲೋಟನ ಹೆಂಡತಿ ಉಪ್ಪಿನ ಕಂಬವಾದಳು ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಆಕೆಯೇ ಸ್ವತಃ ಉಪ್ಪಿನ ಕಂಬವಾದ್ಲ? ದೇವರು ಮಾಡಿದ್ನ? ದೇವರೇ ಮಾಡಿದ್ದು. ಮನುಷ್ಯರಿಗೆ ತನ್ನಷ್ಟಕ್ಕೆ ತಾನೇ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದೇವರು ಲೋಟನ ಹೆಂಡತಿಯನ್ನು ಉಪ್ಪಿನ ಕಂಬವನ್ನಾಗಿಯೇ ಯಾಕೆ ಮಾಡಿದ? ಕಲ್ಲಿನ ಕಂಬವನ್ನಾಗಿ ಮಾಡಬಹುದಿತ್ತಲ್ಲ. ಒಂದು ವೇಳೆ ನಾವು ಅಂದುಕೊಂಡ ಹಾಗೇನೆ ದೇವರು ಲೋಟನ ಹೆಂಡತಿಯನ್ನು ಕಲ್ಲಿನ ಕಂಬವನ್ನಾಗಿ ಮಾಡಿದಿದ್ರೆ ಏನಾಗ್ತಾ ಇತ್ತು? ಆ ದೇಶದಲ್ಲಿದ್ದ ಎಲ್ಲ ಜನರು, ಅಂದರೆ ಕಾನಾನ್ ದೇಶದಲ್ಲಿದ್ದ ಜನರು, ಸುತ್ತಮುತ್ತಲಿದ್ದ ಜನರು ಆ ಕಲ್ಲಿನ ಕಂಬವನ್ನು ಆರಾಧಿಸ್ತಿದ್ರು. ಅಂದರೆ ವಿಗ್ರಹಾರಾಧನೆ ಮಾಡಲಿಕ್ಕೆ ದೇವರೇ ಅನುಮತಿ ಕೊಟ್ಟ ಹಾಗೆ ಆಗ್ತಾ ಇತ್ತು. ಸತ್ಯವೇದದಲ್ಲಿ ಒಂದು ಘಟನೆ ಇದೆ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ ಅಲ್ಲಿದ್ದಂಥ ಎಫೆಸ ಪಟ್ಟಣದವರ ಅಭಿಪ್ರಾಯ ಏನಾಗಿತ್ತು? ಅರ್ತೆಮಿದೆ ವಿಷಯದಲ್ಲಿ ಆಕಾಶದಿಂದ ಬಿದ್ದ ಮೂರ್ತಿ. ಯಾರು? ಅರ್ತೆಮಿದೇವಿ ಆಕಾಶದಿಂದ ಬಿದ್ದ ಮೂರ್ತಿ. ಹಾಗಾಗಿ ನಾವು ಅರ್ತೆಮಿದೇವಿಯನ್ನ ದೇವತೆಯಾಗಿ ಆರಾಧಿಸುತ್ತೇವೆ ಅಂತ ಎಫೆಸ ಪಟ್ಟಣದವರ ಅಭಿಪ್ರಾಯ ಆಗಿತ್ತು. ಅದೇ ರೀತಿ ಇಲ್ಲಿ ಕೂಡ ಆಗ್ತಾ ಇತ್ತು. ಹೇಗೆ? ದೇವರು ಲೋಟನ ಹೆಂಡತಿಯನ್ನ ಕಲ್ಲಿನ ಕಂಬವನ್ನಾಗಿ ಮಾಡಿದಿದ್ರೆ ಇಲ್ಲಿನ ಜನರ ಅಭಿಪ್ರಾಯ ಕೂಡ ಅದೇ ರೀತಿ ಆಗ್ತಾ ಇತ್ತು. ಅವರು ವಿಗ್ರಹಾರಾಧಕರಾಗ್ತಾ ಇದ್ರು. ಹಾಗೆ ಮಾಡಿದಿದ್ರೆ ದೇವರೇ ವಿಗ್ರಹಾರಾಧನೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟ ಹಾಗೆ ಆಗ್ತಾ ಇತ್ತು. ಸೊ ಹಾಗಾಗಿ ದೇವರು ಉಪ್ಪಿನ ಕಂಬವನ್ನಾಗಿ ಮಾಡಿದ. ಈಗ ಎರಡನೇದು, ಲೋಟನ ಹೆಂಡತಿ ಹಿಂತಿರುಗಿ ನೋಡಿದ್ದೇಕೆ ಅಂತ ನೋಡೋಣ. ಅದೇ 19ನೇ ಅಧ್ಯಾಯ 17ನೇ ವಚನ. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಯಾರು ಹೇಳಿದ್ರು? ದೇವರು ಹೇಳಿದ. ಇಲ್ಲಿ ಲೋಟನ ಹೆಂಡತಿ ಹಿಂತಿರುಗಿ ನೋಡಲಿಕ್ಕೆ ಕಾರಣಗಳು ಏನಂದ್ರೆ, ಲೋಟನ ಹೆಂಡತಿಯ ಮನಸ್ಸು ಸೋದೋಮಿನಲ್ಲಿದ್ದ ತನ್ನ ಗಂಟಿನ ಮೇಲಿತ್ತು. ದೇವದೂತರು ಲೋಟನ ಮನೆಗೆ ಹೋದಾಗ ಲೋಟನಿಗೆ ಹೇಳ್ತಾರೆ, ನಿನಗೆ ಇಲ್ಲಿ ಇನ್ಯಾರಿದ್ದಾರೆ? ಅಳಿಯಂದ್ರನ್ನ, ಹೆಂಡತಿನ, ಮಕ್ಕಳನ್ನ, ನಿನಗಿರುವ ಬೇರೆ ಎಲ್ಲದನ್ನ ಕರ್ಕೊಂಡು ಊರ ಹೊರಕ್ಕೆ ಬಾ, ನಾವು ಈ ಪಟ್ಟಣ ನಾಶ ಮಾಡಲಿಕ್ಕೆ ಬಂದವರು ಅಂತ ಹೇಳ್ತಾರೆ. ಲೋಟ ಏನು ಮಾಡ್ತಾನೆ? ಅಳಿಯಂದ್ರಿಗೆ ಹೇಳಕ್ಕೆ ಹೋಗ್ತಾನೆ. ಇಲ್ಲಿ ಮನೆಯಲ್ಲಿ ಲೋಟನ ಹೆಂಡತಿ, ಲೋಟನ ಮಕ್ಕಳು ಏನು ಮಾಡ್ತಾರೆ? ತಮಗಿದ್ದಂಥ ಎಲ್ಲ ಆಸ್ತಿಯನ್ನ, ಹಣ, ಒಡವೆ, ಬಟ್ಟೆ, ಇನ್ನು ಮನೆಯಲ್ಲಿದ್ದಂಥ ಎಲ್ಲ ಸಾಮಾನುಗಳನ್ನು ಗಂಟು ಕಟ್ತಾರೆ. ಆದರೆ ಏನಾಗುತ್ತೆ? ಲೇಟ್ ಆಗುತ್ತೆ. ಸೊ ಅವರು ತಡ ಮಾಡಿದ್ರಿಂದ ದೇವದೂತರು ಅವರ ಕೈಗಳನ್ನು ಹಿಡ್ಕೊಂಡು ಸೋದೋಮಿನಿಂದ ಊರ ಹೊರಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ. ಈಗ ಲೋಟನ ಹೆಂಡತಿ ಕಟ್ಟಿದಂಥ ಗಂಟು ಮೂಟೆ ಅವೆಲ್ಲ ಎಲ್ಲಿದ್ದಾವೆ? ಸೋದೋಮಿನಲ್ಲಿದ್ದಾವೆ. ಸೊ ಹಾಗಾಗಿ ಲೋಟನ ಹೆಂಡತಿ ನನ್ನ ಹಣ, ನನ್ನ ಆಸ್ತಿ, ನನ್ನ ಬಟ್ಟೆ, ನನ್ನ ಒಡವೆ ಎಲ್ಲ ಗಂಟು ಕಟ್ಟಿದ್ನೆಲ್ಲ, ಅಷ್ಟರೊಳಗಡೆ ಇವ್ರು ಕರ್ಕೊಂಡು ಬಂದ್ಬಿಟ್ರಲ್ಲ, ಅಲ್ಲೇ ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಲೋಟನ ಹೆಂಡತಿ ಹಿಂತಿರುಗಿ ನೋಡಿದ್ಲು. ಅಂದರೆ ಲೋಟನ ಹೆಂಡತಿಯ ಮನಸ್ಸು
ತನ್ನ ಗಂಟಿನ ಮೇಲೆ ಇತ್ತು. ಅದಕ್ಕೆ ವಾಕ್ಯ ಹೇಳುತ್ತೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಯಾಕೆ? ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸಿರುತ್ತೆ. ಸೊ ಲೋಟನ ಹೆಂಡತಿ ತಿರುಗಿ ನೋಡಿದ್ದು ಆಕೆಯ ಮನಸ್ಸು ಸೋದ ಮೇಲಿದ್ದ ಗಂಟಿನ ಮೇಲಿತ್ತು. ಇನ್ನೊಂದು ವಿಷಯ, ಇಲ್ಲಿ ದೇವರಿಗೂ ಲೋಟನಿಗೂ ಕಾನ್ವರ್ಜೇಷನ್ ನಡೀತಾ ಇದೆ. ದೇವರು ಲೋಟನೊಂದಿಗೆ ಮಾತ್ರ ಮಾತಾಡಿದ್ನ? ಲೋಟನ ಹೆಂಡತಿಗೆ ಕೇಳಿಸಿಲ್ವಾ? ಲೋಟನ ಮಕ್ಕಳಿಗೆ ಕೇಳಿಸಿಲ್ವಾ? ಕೇಳಿಸಿದೆ. ಒಂದು ವೇಳೆ ದೇವರು ಮಾತಾಡಿದ್ದು ಲೋಟನ ಹೆಂಡತಿಗೂ ಲೋಟನ ಮಕ್ಕಳಿಗೂ ಕೇಳಿಸಿಲ್ಲ ಅಂದಿದ್ದಿದ್ರೆ, ಲೋಟನ ಹೆಂಡತಿ ಮಾತ್ರ ಅಲ್ಲ, ಲೋಟನ ಮಕ್ಕಳು ಕೂಡ ಹಿಂತಿರುಗಿ ನೋಡ್ತಾ ಇದ್ರು. ಸೊ ಇಲ್ಲಿ ಲೋಟನಿಗೂ ಲೋಟನ ಹೆಂಡತಿಗೂ ಲೋಟನ ಮಕ್ಕಳಿಗೂ ಕೇಳಿಸೋ ಥರನೇ ದೇವರು ಮಾತಾಡಿದ್ದಾರೆ. ದೇವರ ಸ್ವರವನ್ನ ಲೋಟನ ಹೆಂಡತಿ ಕೂಡ ಕೇಳಿಸ್ಕೊಂಡಿದ್ದಾಳೆ. ಆದರೂ ಆಕೆ ಅಪನಂಬಿಕೆಯಿಂದ ಹಿಂದೆ ತಿರುಗಿ ನೋಡ್ತಾಳೆ. ಯಾಕೆ? ಇಲ್ಲಿವರೆಗೂ ಮಾತಾಡ್ದಿರೋ ದೇವರು ಈಗ ಮಾತಾಡ್ತಿದ್ದಾನೆ. ಆಕಾಶದಿಂದ ಸ್ವರ ಮಾತ್ರ ಕೇಳ್ತಾ ಇದೆ. ದೇವರು ಮಾತಾಡಿದ್ನೋ ಮನುಷ್ಯರು ಮಾತಾಡಿದ್ರು ಯಾರು ಮಾತಾಡಿದ್ರು ಗೊತ್ತಿಲ್ಲ. ಇಷ್ಟು ದಿವಸ ನಾಶ ಮಾಡದೇ ಇರುವಂತ ಈ ದೇವರು ಈಗ ಯಾಕೆ ಸೊದೋಮನನ್ನು ನಾಶ ಮಾಡ್ತಾನೆ? ನಮ್ಮ ಆಸ್ತಿಗಳೆಲ್ಲ ಅಲ್ಲೇ ಇವೆ, ನಾಶ ಮಾಡ್ತೀನಿ ಅಂತ ಹೇಳಿದನಲ್ಲ, ನೋಡೋಣ ನಾಶ ಮಾಡಿದನೇನು ಅನ್ನೋ ಅಪನಂಬಿಕೆಯಿಂದ ಆಕೆ ಹಿಂದೆ ತಿರುಗಿ ನೋಡಿದ್ಲು. ಯಾವುದಕ್ಕೆ ನಂಬಿಕೆ ಆಧಾರ ಇರುವುದಿಲ್ಲವೋ ಅದು ಪಾಪ ಅಂತ ರೋಮಾಪುರ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ. ಇಲ್ಲಿ ಇನ್ನೊಂದು ಘಟನೆ ನೆನಪಾಗುತ್ತೆ. ಅರಣ್ಯ ಪ್ರಯಾಣದಲ್ಲಿ ಇಸ್ರಾಯೇಲರು ಪ್ರಯಾಣ ಮಾಡುವಾಗ ಅವರು ಕೂಡ ಅಪನಂಬಿಕೆಯಿಂದ ಅರಣ್ಯದಲ್ಲೇ ನಾಶವಾದರು. ಅದೇ ರೀತಿ ಲೋಟನ ಹೆಂಡತಿ ಕೂಡ ದೇವರ ಸ್ವರವನ್ನು ಕೇಳಿದ್ರು ಕೂಡ ಆ ದೇವರ ಸ್ವರದ ಮೇಲೆ ಆಕೆ ನಂಬಿಕೆ ಇಡದೆ ಅಪನಂಬಿಕೆಯಿಂದ ಹಿಂತಿರುಗಿ ನೋಡಿದ್ಲು. ಈಗ ದೇವರು ಲೋಟನ ಹೆಂಡತಿಯನ್ನ ಉಪ್ಪಿನ ಕಂಬವಾಗಿ ಮಾಡಲಿಕ್ಕೆ ಕಾರಣ ಏನು ಅಂತ ನೋಡೋಣ. ದೇವರು ಸ್ಪಷ್ಟವಾಗಿ ಹೇಳಿದ. ಪಾಯಿಂಟ್ ನಂಬರ್ 1 ಓಡಿ ಹೋಗು. ಪಾಯಿಂಟ್ ನಂಬರ್ 2 ಪ್ರಾಣವನ್ನು ಉಳಿಸಿಕೋ. ಪಾಯಿಂಟ್ ನಂಬರ್ 3 ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲಬೇಡ. ಏನಿದು? ಇದು ಕಮ್ಯಾಂಡ್, ಇದು ಆಜ್ಞೆ. ಆದರೆ ಲೋಟನ ಹೆಂಡತಿ ದೇವರ ಆಜ್ಞೆಗೆ ವಿಧೇಯಳಾಗದೆ ಅವಿಧೇಯಳಾಗಿ ಹಿಂದೆ ತಿರುಗಿ ನೋಡಿದ್ಲು. ಅಂದರೆ ದೇವರ ಇನ್ಸ್ಟ್ರಕ್ಷನ್ ಮೀರಿದ್ಲು, ದೇವರ ಕಮ್ಯಾಂಡ್ನ ಬ್ರೇಕ್ ಮಾಡಿದ್ಲು. ಆದಾಮ ಅವಳು ಕೂಡ ದೇವರ ಕಮ್ಯಾಂಡ್ನ ಬ್ರೇಕ್ ಮಾಡಿದ್ರು. ಆದರೆ ಅಲ್ಲಿಗೂ ಮತ್ತು ಲೋಟನ ಹೆಂಡತಿಗೂ ವ್ಯತ್ಯಾಸ ಇದೆ. ಆದಾಮ ಅವಳು ದೇವರ ಕಮ್ಯಾಂಡ್ ಬ್ರೇಕ್ ಮಾಡಲಿಕ್ಕೆ ಸೈತಾನ ಪ್ರೇರೇಪಣೆ ಕೊಟ್ಟ. ಆದರೆ ಇಲ್ಲಿ ಆ ರೀತಿಯಾಗಿ ಅಲ್ಲ. ಈಕೆ ಸ್ವತಃ ಸ್ವಂತ ಇಚ್ಛೆಯಿಂದ ಅವಿಧೇಯಳಾಗಿ ದೇವರ ಆಜ್ಞೆಯನ್ನ ಆಕೆ ಮೀರಿದ್ಲು. ಯಾರು? ಲೋಟನ ಹೆಂಡತಿ. ಲೋಟನ ಹೆಂಡತಿ ದೇವರ ಆಜ್ಞೆ ಮೀರಿದ್ದರಿಂದ ದೇವರು ಲೋಟನ ಹೆಂಡತಿಯನ್ನ ಉಪ್ಪಿನ ಕಂಬವಾಗಿ ಮಾಡಿದ. ಅವಿಧೇಯತೆ ದೇವರು ಇಷ್ಟಪಡಲ್ಲ. ಅವಿಧೇಯತ್ವವು ಮಾಟ ಮಂತ್ರಕ್ಕೆ ಸಮಾನವಾದದ್ದು ಅಂತ ವಾಕ್ಯ ಹೇಳುತ್ತೆ. 1ನೇ ಸಮುವೇಲ 15ನೇ ಅಧ್ಯಾಯ 23ನೇ ವಚನ. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾದದ್ದು ಅಂತ. ಅಂದ್ರೆ ಇಲ್ಲಿ ಲೋಟನ ಹೆಂಡತಿ ಅವಿಧೇಯಳಾದ್ಲು, ಹಠಮಾರಿಯಾಗಿ ಹಠದಿಂದ ಅವಳು ತಿರುಗಿ ನೋಡಿದ್ಲು. ದೇವರ ಸ್ವರ ಕೇಳಿದ್ರು ಕೂಡ ಆಕೆ ತಿರುಗಿ ನೋಡಿದ್ಲು. ಈ ಕಾಲದಲ್ಲೂ ಕೂಡ ಅನೇಕರು ದೇವರ ಸ್ವರ ಕೇಳಿದ್ರು ಕೂಡ ಅವಿಧೇಯರಾಗ್ತಾರೆ. ಯೇಸು ಸ್ವಾಮಿ ಈ ಲೋಟನ ಹೆಂಡತಿಯ ಉದಾಹರಣೆಯನ್ನು ಇಟ್ಟುಕೊಂಡು ತನ್ನ ಶಿಷ್ಯರಿಗೆ ಹೇಳ್ತಾನೆ, ಮನುಷ್ಯ ಕುಮಾರನು ಪ್ರತ್ಯಕ್ಷವಾಗುವ ಕಾಲದಲ್ಲಿ ನೀವು ಮಾಳಿಗೆ ಮೇಲಿದ್ದರೆ ಏನಾದರೂ ವಸ್ತುವನ್ನು ತೆಗೆದುಕೊಳ್ಳಲಿಕ್ಕೆ ಇಳಿಯಬೇಡಿರಿ, ಹೊಲದಲ್ಲಿದ್ದರೆ ಹಿಂತಿರುಗಿ ಬರಬೇಡ್ರಿ, ಲೋಟನ ಹೆಂಡತಿಯನ್ನು ಜ್ಞಾಪಕಕ್ಕೆ ತಂದುಕೊಡ್ರಿ ಅಂತ ಹೇಳ್ತಾನೆ. ಅಂದ್ರೆ ಪ್ರಕಟಣೆ ಕಾಲದಲ್ಲಿ ಇದೇ ರೀತಿಯಾಗಿ ಆಗುತ್ತೆ. ದೇವರ ರೂಲ್ಸ್ ಬ್ರೇಕ್ ಮಾಡಿದರೆ, ದೇವರ ಕಮೆಂಡ್ ಬ್ರೇಕ್ ಮಾಡಿದರೆ, ದೇವರ ವಾಕ್ಯಕ್ಕೆ ಆಜ್ಞೆಗೆ ಅವಿಧೇಯರಾದ್ರೆ ಈ ರೀತಿಯಾಗಿ ಶಿಕ್ಷೆ ಇರುತ್ತೆ. ಆಜ್ಞೆಯೇ ನಿತ್ಯ ಜೀವ. ಆಜ್ಞೆ ಮೀರಿದ ಇನ್ನೇನೈತಿ? ಆಜ್ಞೆ ಮೀರೋದು ಪಾಪ. ಆಜ್ಞೆ
ಅತಿಕ್ರಮಣ ಮಾಡೋದು ಪಾಪ. ಇದನ್ನೇ ದೇವರು ಇಲ್ಲಿಯವರೆಗೂ ಸಾಕ್ಷಿಯಾಗಿ ಇಟ್ಟಿದ್ದಾನೆ. ಸೊದೋಮ್ ಗೊಮೋರದ ಮೇಲೆ ದೇವರು ಅಗ್ನಿ ಗಂಧಕಗಳನ್ನು ಸುರಿಸಿ ಸುಟ್ಟು ಬೂದಿ ಮಾಡಿದ. ಯಾಕೆ? ಭಕ್ತಿಹೀನರಾಗಿ ಬದುಕುವವರಿಗೆ, ಮುಂದಿನ ಕಾಲದಲ್ಲಿ ಭಕ್ತಿಹೀನರಾಗಿ ಬದುಕುವವರಿಗೆ ಸೂಚನೆಯಾಗಿ ದೇವರು ಸೊದೋಮ್ ಗೊಮೋರವನ್ನ ಇಟ್ಟ. ಸೊದೋಮ್ ಗೊಮೋರದವರು ಸ್ವಭಾವಕ್ಕೆ ವಿರುದ್ಧವಾಗಿ ಜೀವಿಸಿದ್ದರಿಂದ ದೇವರು ಅವರನ್ನ ನಾಶನಕ್ಕೆ ತಳ್ಳಿ ಆ ರೀತಿಯಾಗಿ ನಡ್ಕೊಳ್ಳುವವರಿಗೆ ಉದಾಹರಣೆಯಾಗಿ ಅವರಿಗೆ ದಂಡನೆ ವಿಧಿಸಿ ಇಟ್ಟಿದ್ದಾರೆ. ಅದೇ ರೀತಿ ದೇವರ ಆಜ್ಞೆ ಮೀರುವವರಿಗೆ ದೇವರು ಲೋಟನ ಹೆಂಡತಿಯನ್ನು ಉಪ್ಪಿನ ಕಂಬವಾಗಿ ಈ ಲೋಕಕ್ಕೆ ಉದಾಹರಣೆಯಾಗಿ ಇಟ್ಟಿದ್ದಾನೆ. ಒಂದು ಸಂಕೇತವಾಗಿ ಲೋಟನ ಹೆಂಡತಿ ಉಪ್ಪಿನ ಕಂಬವಾಗಿ ಆ ಪ್ರದೇಶದಲ್ಲಿ ಈಗಲೂ ಆ ಉಪ್ಪಿನ ಸ್ತಂಭ ಇದೆ. ಯಾಕೆ? ಲೋಕಕ್ಕೆ ಒಂದು ಸೂಚನೆ, ಉದಾಹರಣೆ, ಸಂಕೇತ. ದೇವರ ಆಜ್ಞೆ ಮೀರಿದ್ರೆ ದೇವರು ಈ ರೀತಿಯಾಗಿ ಶಿಕ್ಷೆ ಕೊಡ್ತಾನೆ ಅಂತ. ಸತ್ಯವೇದದಲ್ಲಿ ದೇವರ ಆಜ್ಞೆ ಮೀರಿ ಆಶೀರ್ವಾದ ಕಳ್ಕೊಂಡವರು ಕೆಲವರು ಇದ್ದಾರೆ. ಅಂಥವ್ರನ್ನ ದೇವರು ಉದಾಹರಣೆಯಾಗಿ ಸಂಕೇತವಾಗಿ ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಮೊದಲನೇವರು ಆದಾಮ ಅವ್ವಳು. ಆದಾಮ ಅವ್ವಳು ಸೈತಾನನ ಪ್ರೇರೇಪಣೆಯಿಂದ ದೇವರ ಆಜ್ಞೆ ಮೀರಿದ್ರು, ದೇವರಿಂದ ದೂರ ಆದ್ರು, ಮಹಿಮೆಯನ್ನ ಕಳ್ಕೊಂಡ್ರು. ದೇವರು ಆದಾಮ ಅವಳನ್ನ ಏದೇನ್ ತೋಟದಿಂದ ಹೊರಕ್ಕೆ ಕಳಿಸಿದ. ಎರಡನೇದು ಲೋಟನ ಹೆಂಡತಿ ದೇವರಿಗೆ ಅವಿಧೇಯಳಾಗಿ ಆಜ್ಞೆ ಮೀರಿ ಹಿಂತಿರುಗಿ ನೋಡಿದ್ಲು. ಇಲ್ಲಿವರೆಗೂ ಆಕೆ ಸಾಕ್ಷಿಯಾಗಿ ಉಪ್ಪಿನ ಕಂಬವಾಗಿ ಇದ್ದಾಳೆ. ಇನ್ನು ಮೂರನೇದು ಸೌಲ. ಅಮಾಲೇಕ್ಯರನ್ನ ನಾಶ ಮಾಡುವಂತ ದೇವರು ಹೇಳಿದ್ರೆ ದೇವರ ಆಜ್ಞೆಯನ್ನ ಕೈಗೊಳ್ಳದೆ ಆಜ್ಞೆ ಮೀರಿ ಅಮಾಲೇಕ್ಯರ ಅರಸ ಅಗಾಗನನ್ನು ಜೀವಂತವಾಗಿ ಹಿಡ್ಕೊಂಡು ಬಂದಿದ್ದ. ದೇವರ ಆಜ್ಞೆ ಸೌಲ ಮೀರಿದ. ಅದಕ್ಕೆ ದೇವರೇನ್ ಮಾಡಿದ? ಸೌಲನನ್ನ ಅರಸುತನದಿಂದ ತಳ್ಳಿಬಿಟ್ಟ. ಇನ್ನು ನಾಲ್ಕನೇದು ಸೊಲೊಮೋನ. ದೇವರು ಹೇಳಿದ್ದ ಅನ್ಯ ಜಾತಿಯ ಸ್ತ್ರೀಯರನ್ನ ಮದುವೆ ಮಾಡ್ಕೋಬಾರ್ದು, ಐಗುಪ್ತಕ್ಕೆ ಹೋಗಿ ಕುದುರೆಗಳನ್ನ ಖರೀದಿ ಮಾಡಿ ತರಬಾರ್ದು ಅಂತ. ಆದ್ರೆ ಸೊಲೊಮೋನ್ ಏನ್ ಮಾಡಿದ? ಅದನ್ನೇ ಮಾಡಿದ, ದೇವರ ಆಜ್ಞೆ ಮೀರಿದ. ಹಾಗಾಗಿ ದೇವರು ಸೊಲೊಮೋನನ ರಾಜ್ಯವನ್ನ ಕಿತ್ತುಕೊಂಡು ಯಾರಿಗೆ ಕೊಟ್ಟ? ಎಫ್ರೈಮ್ ಕುಲದ ಯರೊಬ್ಬಾಮನಿಗೆ ಕೊಟ್ಟ. ಅದು ಸೊಲೊಮೋನನ ಮಗ ರೆಹಬ್ಬಾಮನ ಕಾಲದಲ್ಲಿ ಅದು ದೇವರು ನೆರವೇರಿಸ್ತಾನೆ. 10 ಕುಲಗಳನ್ನ ಯಾರೊಬ್ಬಾಮನಿಗೆ ಕೊಡ್ತಾನೆ. ಸೊಲೊಮೋನ ಆಜ್ಞೆ ಮೀರಿ ಅಂದ್ರೆ ಅವಿಧೇಯನಾಗಿ ಆಶೀರ್ವಾದ ಕಳ್ಕೊಂಡ. ಅದೇ ರೀತಿಯಾಗಿ ನೆಬೂಕದ್ನೆಚ್ಚರ ಅಹಂಕಾರಿಯಾಗಿ ಮೆರೆದ. ನನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಅಹಂಕಾರಿಯಾದ. ನೆಬೂಕದ್ನೆಚ್ಚರ ಅಹಂಕಾರ ಪಟ್ಟದಕ್ಕೆ ದೇವರು ನೆಬೂಕದ್ನೆಚ್ಚರನನ್ನ ಹಸು ತರ ಮಾಡಿದ. ಅಂದ್ರೆ ಪ್ರಾಣಿ ತರ, ಹುಲ್ಲು ತಿನ್ನೋ ತರ, ಪಶುವಿನ ತರ ಮಾಡಿದ. 7 ವರ್ಷ ಪಶುವಿನ ತರ ನೆಬೂಕದ್ನೆಚ್ಚರ ಹುಲ್ಲು ತಿಂದ. ದೇವರ ಆಜ್ಞೆಗೆ ಅವಿಧೇಯರಾದ್ರೆ ಈ ರೀತಿಯಾಗಿ ದೇವರು ಮಾಡ್ತಾನೆ ಅಂತ ದೇವರು ಇಂಥವನ್ನೆಲ್ಲ ನಮಗೆ ಯುಗಾಂತ್ಯಕ್ಕೆ ಬಂದಿರುವಂತ ನಮಗೆ ಬುದ್ಧಿವಾದವಾಗಿ ಇಟ್ಟಿದ್ದಾನೆ, ನಿದರ್ಶನವಾಗಿ ಇಟ್ಟಿದ್ದಾನೆ. ಇವುಗಳನ್ನ ನೋಡಿ ನಾವು ಕಲಿಬೇಕು. ಇಲ್ಲಿ ಬಹಳ ವಿಶೇಷವಾದದ್ದು ಏನಂದ್ರೆ ಆ ಉಪ್ಪಿನ ಕಂಬ ಇಷ್ಟು ವರ್ಷಗಳ ತನಕ ಮಳೆ ಬಂದರೂ ಕೂಡ ಅದು ಕರಗಿ ಹೋಗಿಲ್ಲ. ಎಷ್ಟು ವರ್ಷ ಆಗಿರ್ಬೋದು? ದೇವರು ಲೋಟನ ಹೆಂಡತಿಯನ್ನು ಉಪ್ಪಿನ ಕಂಬವಾಗಿ ಮಾಡಿದ್ದು ಕ್ರಿಸ್ತಪೂರ್ವ 1953ರಲ್ಲಿ. 1953 ಪ್ಲಸ್ 2025 ಹಾಕೊಳ್ಳಿ, 3978 ಆಗುತ್ತೆ. ಅಂದ್ರೆ ದೇವರು ಲೋಟನ ಹೆಂಡತಿಯನ್ನು ಉಪ್ಪಿನ ಕಂಬವಾಗಿ ಮಾಡಿ 3978 ವರ್ಷಗಳಾದವು. ಇಷ್ಟು ವರ್ಷಗಳಾದರೂ ಆ ಉಪ್ಪಿನ ಕಂಬ, ಅದರಲ್ಲಿರುವ ಉಪ್ಪು ಕರಗಿ ಹೋಗದೆ ಹಾಗೆ ಸ್ಥಿರವಾಗಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂದ್ರೆ ಆಕೆಯನ್ನು ಉಪ್ಪಿನ ಕಂಬವಾಗಿ ಮಾಡಿದ್ದು ಮನುಷ್ಯರಲ್ಲ. ಆಕೆ ಆಗಿಲ್ಲ, ಮಾಡಿದ್ಯಾರು? ದೇವರಿಂದ ಎಲ್ಲ ಸಾಧ್ಯ. ಮನುಷ್ಯರು ಉಪ್ಪು ಮಾಡಿದ್ರೆ ಮನುಷ್ಯರ ಉಪ್ಪು ನೀರಿನಲ್ಲಿ ಕರಿಗೋಗುತ್ತೆ. ಆದ್ರೆ ದೇವರು ಮಾಡಿದ್ರೆ ಅದು ಕರಿಗೋಗಲ್ಲ. ದೇವರಿಂದ ಎಲ್ಲ ಸಾಧ್ಯ, ಮನುಷ್ಯರಿಗೆ ಮಾತ್ರ ಅಸಾಧ್ಯ. ದೇವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.